ರಾಯಚೂರು ಜಿಲ್ಲೆಯ ಕವಿತಾಳ ಪಟ್ಟಣದ ಮುಸ್ಲಿಂ ಸಮಾಜದ ಮುಖಂಡ BA ಕರೀಂ ಸಾಬ್ ಅಯ್ಯಪ್ಪ ಭಕ್ತರ ಮಾಲಾಧಾರಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. ಮಾಲಾಧಾರಿಗಳಿಗೆ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನು ಉಣಬಡಿಸಿದ ಕರೀಂ ಸಾಬ್ ಬಳಿಕ ಮಾತನಾಡಿ, ಕಳೆದ 3 ವರ್ಷಗಳಿಂದ ನಾನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡುತ್ತಾ ಬಂದಿದ್ದೇನೆ. ಅಯ್ಯಪ್ಪ ಭಕ್ತರಿಗೆ ಯಾವುದೇ ಜಾತಿ ಭೇದವಿಲ್ಲ. ಅಂತೆಯೇ ನಾನಿಂದು ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ಮಾಲಾಧಾರಿಗಳಿಗೆ ಉಣಬಡಿಸುತ್ತಿರುವುದು ನನ್ನ ಪುಣ್ಯ ಎಂದರು. ನಮಗೆ ಚೆನ್ನಾಗಿ ಅನಿಸ್ತಾ ಇದೆ. ಆದ್ದರಿಂದಲೇ ನಾವು ಊಟ ಮಾಡ್ತೀವಿ, ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ಮಾಲಾಧಾರಿಗಳಲ್ಲಿ ನೀಚತೆ ಇಲ್ಲದೆ ಸಮಭಾವ, ಭಾವೈಕ್ಯತೆ, ಸಹೋದರತ್ವ ಇರೋದರಿಂದ ನಾವು ಪ್ರತಿ ವರ್ಷ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಇದು 3ನೇ ವರ್ಷ. ಇಲ್ಲ, ಇದು ನಮಗೆ ಸ್ವಧರ್ಮ ಪಾಲನೆ ಜೊತೆಗೆ ಅನ್ಯ ಧರ್ಮದ ಜೊತೆಗೆ ನಾವು ಸಹಬಾಳ್ವೆ, ಸಹೋದರತ್ವ ಮತ್ತು ಭಾವೈಕ್ಯತೆ ಬಹಳ ಮುಖ್ಯವಾಗಿದೆ ನಮ್ಮ ದೇಶಕ್ಕೆ. ಆದ್ದರಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಓಕೆ. ತಮ್ಮ ಹೆಸರು ಸರ್? ಅಬ್ದುಲ್ ಕರೀಂ ಕೋತಾರ್. ಪ್ರಸಾದ ಸ್ವೀಕರಿಸಿ ಮಾತನಾಡಿದ ಹಿರಿಯ ಗುರುಸ್ವಾಮಿ ಚನ್ನಯ್ಯ ಮಂಕಾಲ್ ಸ್ವಾಮಿ, ಕರೀಂ ಸಾಬ್ರ ಈ ಕಾರ್ಯ ಹಿಂದೂ ಮುಸ್ಲಿಂ ಸಹೋದರ ಬಾಂಧವ್ಯವನ್ನ ಬೆಸೆಯುವ ಕೊಂಡಿಯಾಗಿದೆ. ಅಲ್ಲದೆ ಮಾಲಾಧಾರಿಗಳಾದ ನಮಗೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಂಬ ಭೇದ ಭಾವವಿಲ್ಲ. ಪ್ರಸಾದ ವ್ಯವಸ್ಥೆ ಮಾಡಿದ ಮುಸ್ಲಿಂ ಸಮಾಜದ ಮುಖಂಡ ಕರೀಂ ಸಾಬ್ ಕಾರ್ಯ ಶ್ಲಾಘನೀಯ ಎಂದರು. ಈ ವೇಳೆ ಕವಿತಾಳ ಹಾಗೂ ಪಾತಾಪುರದ ಸುಮಾರು 40ಕ್ಕೂ ಹೆಚ್ಚು ಮಾಲಾಧಾರಿಗಳು ಭೋಜನ ಸ್ವೀಕರಿಸಿದರು.